ಇದ್ರಲ್ಲಿ ಮುಳುಗಿದ್ದೀನಿ ಅಂದಮೇಲೆ ಮುಳುಗೋದಷ್ಟೇ. ಪ್ಲಾನ್ ಬಿ, ಪ್ಲಾನ್ ಸಿ ಎಲ್ಲ ಇಲ್ಲ. ಬಿದ್ದರೆ ಬೀಳ್ತೀನಿ, ನೆಲ ತಾನೆ, ಬೀಳ್ತೀನಿ, ಮುಖ ಹೊಡ್ಕೋತೀನಿ, ವಾಪಸ್ ಎದ್ದೇಳಕ್ಕೆ ಗೊತ್ತು ನನಗೆ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬರೀ ಕಾನ್ಫಿಡೆನ್ಸ್ ಅಷ್ಟೇ. ಈಗ ಒಂದನ್ನು ಹಿಡಿದ ಮೇಲೆ ಅದನ್ನೇ ಮಾಡಬೇಕು. ನಾನು ಅದಕ್ಕೆ ಬೇರೆ ಏನೂ ಓದಲೇ ಇಲ್ಲ. ನಾನು ಮಾಸ್ಟರ್ಸ್ ಇನ್ ಇಂಗ್ಲೀಷ್ ಓದಿದ್ದು ಅಲ್ಲೂ ಶೇಕ್ಸ್ಪಿಯರ್ ಬರ್ತಾನೆ, ಅಲ್ಲೂ ಯಾವುದೋ ಕತೆ ಬರುತ್ತೆ, ಅಲ್ಲೂ ಒಬ್ಬ ಆ್ಯಕ್ಟ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಅದು ಬಿಟ್ಟರೆ ಸೈನ್ಸ್ ಓದಿದ್ದು ನನಗೆ ಇಷ್ಟ ಇತ್ತು, ಪ್ರಾಣಿಗಳಿಷ್ಟ ಅಂತ ಝುವಾಲಜಿ ಓದಿದೆ. ಸೊ ನನಗೆ ಇಷ್ಟ ಇರೋದನ್ನೇ ಮಾಡ್ತಾ ಇದ್ದೀನಿ. ಬಿಟ್ಟರೆ ಆ್ಯಕ್ಟಿಂಗಿಂದ ಅದು ರಿಸ್ಕಿ ಕೆಲಸ, ಕೆಲವರು ಕೈ ಹಿಡಿಯುತ್ತೆ, ಕೆಲವರು ಕೈ ಹಿಡಿಯಲ್ಲ ಅಂತೆಲ್ಲ ತುಂಬ ಜನ ಹೇಳ್ತಾರೆ. ಬಟ್ ಶ್ರಮ ಹಾಕಿದ್ರೆ ಕೈ ಹಿಡಿಸ್ಕೋಬೋದು ನಾವು. ನಮ್ಮ ಶ್ರಮದ ಮೇಲೆ ನಿಂತಿರೋದು. ನಾವು 100% ಒಂದು ಯೂನಿವರ್ಸ್ ಹಂಗೆ ವರ್ಕ್ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ನಮ್ಗೆ ಒಂದು ಬೇಕು ಅಂತ ನಾವು ನಿರ್ಧಾರ ಮಾಡಿ ಅದಕ್ಕೆ ಕೆಲಸ ಮಾಡಿದ್ರೆ ಅದು ಸಿಕ್ಕೇ ಸಿಗುತ್ತೆ, ಅದು ಕೆಟ್ಟದಾಗಲಿ ಒಳ್ಳೆಯದಾಗಲಿ. ಸೊ ಆ ಥರ ನಂಗೆ ಡೌಟೇ ಇಲ್ಲ. ನಾನು 100% ಒಂದು ಒಳ್ಳೆ ಆ್ಯಕ್ಟರ್ ಆಗ್ತೀನಿ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ, ಜನರಿಗೆ ಖುಷಿಯಾಗೋ ಪ್ರಾಜೆಕ್ಟ್ಗಳನ್ನ ಕೊಡ್ತೀನಿ. ನೈಸ್. ಸರ್, ಈಗ ಕಿರುತೆರೆಯಲ್ಲಿ ರಾಮಾಚಾರಿಯನ್ನ ನಾವು ನೋಡಿದ್ದೀವಿ. ಕಿರುತೆರೆಯ ರಾಮಾಚಾರಿ ಹೇಗೆ ಅನ್ನೋದನ್ನು ನಾವು ಸ್ಕ್ರೀನ್ ಮೇಲೆ ನೋಡಿದ್ದೀವಿ. ಬಟ್ ಬಾಲ್ಯದಲ್ಲಿ ಇವರು ಹೇಗೆ, ಋತ್ವಿಕ್ ಕೃಪಾಕರ್ ಅವ್ರು ಹೇಗೆ, ಜಾಸ್ತಿ ತರಲೆ ಮಾಡ್ತಿದ್ರಾ? ಶಾಲೆಯಲ್ಲಿ ಹೇಗಿದ್ರು? ಇಲ್ಲ, ತುಂಬ ಸೈಲೆಂಟ್ ಹುಡುಗ ನಾನು. ಇಂಟ್ರೋವರ್ಟ್ ಅಂತ ಕರೆಯೋರು ನನ್ನ. ನಮ್ಮಪ್ಪ ಅದೇ ಹೇಳ್ತಾರೆ ಯಾವಾಗಲೂ, ಈ ಆ್ಯಕ್ಟ್ರು ಇಂಟ್ರೋವರ್ಟ್ ಅಲ್ಲ ಕಣೋ, ಒಂದು ಗೋಡೆಗೂ ಮಾತಾಡಿಸ್ಬೇಕು ಅಂತಾರೆ. ನನಗೆ ಹಂಗೆ ಯಾಕೋ ನನಗದು ಅಂದರೆ ಜನರನ್ನು ನೋಡಿದ ತಕ್ಷಣ ನಾನು ಹೋಗಿ ಮಾತಾಡಿಸ್ಬೇಕು ಅನ್ಸಲ್ಲ. ಅವ್ರು ಕ್ಲೋಸ್ ಇದ್ದರೆ ಗಂಟೆಗಟ್ಟಲೆ ಮಾತಾಡ್ತೀನಿ. ಬಟ್ ಬೇಸಿಕಲಿ ಇಂಟ್ರೋವರ್ಟ್. ಜಾಸ್ತಿ ಚೆನ್ನಾಗಿ ಕೇಳಿಸ್ಕೋತೀನಿ ನಾನು. ಆಮೇಲೆ ಗುಡ್ ಲಿಸನರ್ ಅಂತ ಹೇಳ್ಬೋದು. ಮಾತು ಜಾಸ್ತಿ ಇಲ್ಲ, ಬರೀ ಕೇಳಿಸ್ಕೋತೀನಿ. ಸೊ ಅದು ಬಿಟ್ಟರೆ ಚಿಕ್ಕ ವಯಸ್ಸಲ್ಲಿ ದಪ್ಪ ಇದ್ದೆ, ಗುಂಡಕ್ಕಿದ್ದೆ, ಸ್ಟೂಡಿಯಸ್ ಆಗಿದ್ದೆ, ಓದ್ತಾ ಇದ್ದೆ ಚೆನ್ನಾಗೆ. ಆ್ಯಂಡ್ ತರಲೆ ಅಂತ ಏನಿಲ್ಲ, ಫ್ರೆಂಡ್ಸ್ ಜೊತೆ ಸುತ್ತೋದು ಅದೆಲ್ಲ ಆ ವಯಸ್ಸಲ್ಲಿ ಏನೇನು ಮಾಡ್ಬೇಕೆಲ್ಲ ಮಾಡಿದ್ವಿ. ಓಕೆ. ಸೊ ಗುಡ್ ಲಿಸನರ್ ಅಂದ್ರಿ, ಸ್ಟೂಡಿಯಸ್ ಅಂದ್ರಿ, ಸೊ ಒಳ್ಳೆ ಮಾರ್ಕ್ಸ್ ತಗೊಳ್ತಿದ್ರಿ ಅಂತ ಆಯ್ತು. ಸ್ಟಾರ್ಟಿಂಗಲ್ಲಿ ತಗೊಳ್ಳುವೆ, ಆಮೇಲೆ ಬರ್ತಾ ಈ ಆ್ಯಕ್ಟಿಂಗ್ ಕಡೆ ಒಲವು ಬಂದಮೇಲೆ ಜಸ್ಟ್ ಪಾಸಲ್ಲೇ ತಳ್ಳಿದ್ದೀವಿ. ಓಕೆ. ಸೊ ಬಾಲ್ಯ ಅಂದಾಗ ಮೈಸೂರಿನ ಬಾಲ್ಯ ಪರ್ಟಿಕ್ಯುಲರ್ ಆಗಿ ನೆನ್ಪಿಸ್ಕೊಳ್ಳೋದಾದ್ರೆ ಹೇಗಿತ್ತು ಅಂತ ಹೇಳಿ? ಒಂದೊಂದು ಗಲ್ಲಿನೂ ಸುತ್ತಿದ್ದೀವಿ, ಕಾಲೇಜ್ ಬಂಕ್ ಕೊಡೋದು, ಅದೇ ಆ ವಯಸ್ಸಲ್ಲಿ ಏನೇನು ತರಲೆಗಳು ಮಾಡ್ಬೋದು ಎಲ್ಲ ಮಾಡಿದ್ದೀವಿ. ಮೈಸೂರು ಏನಕ್ಕೆ ಸ್ಪೆಷಲ್ ಆಗುತ್ತೆ ಅಂದರೆ ಅದು ಒಂಥರ ಕೂಲ್ ಜಾಗ, ಚಿಲ್ ಜಾಗ. ಅಲ್ಲಿ ನೀವು ಈ ಬೆಂಗಳೂರಲ್ಲಿದ್ದು ಸಡನ್ನಾಗಿ ಮೈಸೂರಿಗೆ ಹೋದ್ರೆ ನಿಮ್ಗೆ ಆ ವ್ಯತ್ಯಾಸ ಗೊತ್ತಾಗುತ್ತೆ. ಅಲ್ಲಿ ಜನನೇ ಬೇರೆ, ಇಲ್ಲಿ ಅನ್ನೋ ಜನ ಅನ್ನೋ ಜನ ಅಲ್ಲ. ಸೊ ಹಾಗಾಗಿ ಅಲ್ಲಿ ಆ ವಾತಾವರಣದಲ್ಲಿ ಬೆಳೆದು ಬೆಂಗಳೂರಿಗೆ ಬಂದಾಗ ನನಗೆ ಇದು ಎಲ್ಲಿಗೆ ಬಂದೆ ಅನ್ಸ್ಬಿಡ್ತು. ಒಂದು 6 ತಿಂಗಳು ಬೆಂಗಳೂರಲ್ಲಿ. ಇಲ್ಲಿ ಗಾಡಿ ಓಡಿಸೋದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ರೋಡಲ್ಲಿ ನೀವು ಗಾಡಿ ಓಡಿಸೋದು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಬೆಂಗಳೂರು ಜನ ಮೈಂಡ್ ಸೆಟ್ಟು. ಅವ್ರು ಗಾಡಿ ಓಡಿಸೋದ್ರಲ್ಲಿ ಗೊತ್ತಾಗುತ್ತೆ. ಸೊ ಬಟ್ ಮೈಸೂರು ಅದು ಹೇಳೋಕ್ಕೆ ಆಗಲ್ಲ. ಅದು ಎಮೋಷನ್, ಅದು ಮೈಸೂರು ಅನ್ನೋದು. ಚಾಮುಂಡಿ ಬೆಟ್ಟ ಅಥವಾ ಲಲಿತ್ ಮಹಲು ಅಥವಾ ಮೈಸೂರು ಪ್ಯಾಲೇಸು, ಝೂ, ಇದೆಲ್ಲ ಒಂದು ಎಮೋಷನ್.